ಎಲ್ಲರಿಗೂ ನಮಸ್ಕಾರ. ಸೆಷನ್ 23ರ ಈ ವಿಡಿಯೋದಲ್ಲಿ ತುಮಕೂರು ವಿಶ್ವವಿದ್ಯಾಲಯದ BA 2ನೇ ಸೆಮಿಸ್ಟರ್ನ ಪತ್ರಿಕೆ ಮಧ್ಯಕಾಲೀನ ಭಾರತದ ಇತಿಹಾಸ ಪತ್ರಿಕೆಯಲ್ಲಿ ಬರುವಂತಹ 2ನೇ ಯೂನಿಟ್ ದಿ ಖಿಲ್ಜೀಸ್ ಆ್ಯಂಡ್ ದಿ ತುಘಲಕ್ಸ್ ಚಾಪ್ಟರ್ನ ಪ್ರಮುಖ ವಿಷಯ ಡಿಕ್ಲೈನ್ ಆಫ್ ಡೆಲ್ಲಿ ಸುಲ್ತಾನೇಟ್, ದೆಹಲಿ ಸುಲ್ತಾನರ ಅವನತಿ. ಈಗಾಗಲೇ ಹಿಂದಿನ ಸೆಷನ್ನಿನಲ್ಲಿ ದೆಹಲಿ ಸುಲ್ತಾನರ ಅವನತಿಯ ಕಾರಣಗಳ ಒಂದು ಭಾಗವನ್ನು ನೋಡಿದ್ವಿ. ಇದರಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ. ಹಿಂದಿನ ವಿಡಿಯೋದಲ್ಲಿ ವಿದ್ಯಾರ್ಥಿಗಳೇ ದೆಹಲಿ ಸುಲ್ತಾನರ ಅವನತಿಗೆ ಕಾರಣವಾದಂಥ ಅಂಶಗಳಲ್ಲಿ ಒಂದು ಉತ್ತರಾಧಿಕಾರತ್ವದ ಕಾನೂನುಗಳು ಇಲ್ಲದೇ ಹೋದದ್ದು, ಮತ್ತು ಅವರ ಧಾರ್ಮಿಕ ಮತ ಅಂಧನೀತಿ, ಹಿಂದೂಗಳು ನಡೆಸಿದಂತಹ ದಂಗೆಗಳು, ನೋಬಲ್ಲರು ಸಹ ಹೇಗೆ ಕಾರಣರಾದರು, ಹೀಗೆ ಅನೇಕ ಕಾರಣಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಒಂದು ಮುಂದುವರಿದ ಭಾಗವಾಗಿ ಇನ್ನಿತರ ಕಾರಣಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ದೆಹಲಿ ಸುಲ್ತಾನರ ಅವನತಿಗೆ ಕಾರಣವಾದಂತಹ ಅಂಶಗಳಲ್ಲಿ ದ ಮಂಗೋಲ್ ಇನ್ವೇಷನ್, ಮಂಗೋಲರ ದಾಳಿ ಸಹ ಒಂದು ಕಾರಣ. ಗುಲಾಮಿ ಸಂತತಿಯ ಕೊನೆಯ ಭಾಗದಲ್ಲಿ ಆರಂಭ ಆದಂತಹ ಮಂಗೋಲರ ದಾಳಿ ಆನಂತರ ನಿರಂತರವಾಗಿ ನಡೀತಾ ಬಂತು. 1292ರಲ್ಲಿ ಅಬ್ದುಲ್ಲಾ, ನಂತರದ ಕಾಲದಲ್ಲಿ ದೌದ್ ಖಾನ್, ಸಲಾವುದ್ದೀನ್, ಅಲಾವುದ್ದೀನ್, ಅಲಿಬೇಗ್, ತೈಮೂರ್, ಹೀಗೆ ಅನೇಕ ಮಂಗೋಲಿಯನ್ ದಾಳಿಕೋರರು ವಿವಿಧ ಕಾಲಾವಧಿಗಳಲ್ಲಿ ದೆಹಲಿಯ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಬಂದರು. ಅವರ ನಿರಂತರ ದಾಳಿ ದೆಹಲಿ ಸುಲ್ತಾನರ ಅವನತಿಗೆ ಹಂತ ಹಂತವಾಗಿ ಕಾರಣ ಆಗ್ತಾ ಬಂತು. ಈ ಮಂಗೋಲರ ದಾಳಿ ಒಂದು ಕಾರಣ ಆದರೆ, ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಅಧಿಕಾರಕ್ಕಾಗಿ, ದೆಹಲಿ ಸಿಂಹಾಸನಕ್ಕಾಗಿ ನಡೆದಂಥ ನಿರಂತರ ಯುದ್ಧಗಳು ಮತ್ತು ಕೊಲೆ ಸುಲಿಗೆಗಳು ಮತ್ತೊಂದು ಕಾರಣ ಆಯಿತು. ದೆಹಲಿ ಸುಲ್ತಾನರ ಒಂದು ಸಿಂಹಾಸನಕ್ಕೆ ನಿರಂತರ ಯುದ್ಧಗಳು ನಡೆಯೋದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಸರಿಯಾದಂತಹ ಒಂದು ಕಾನೂನು ಇರಲಿಲ್ಲ, ಉತ್ತರಾಧಿಕಾರದ ಕಾನೂನು, ಅಬ್ಸೆನ್ಸ್ ಆಫ್ ದ ಲಾಸ್, ಅವರ ಉತ್ತರಾಧಿಕಾರದ ಕಾನೂನುಗಳು ಇಲ್ಲದೇ ಇದ್ದಿದ್ದರಿಂದಾಗಿ ಅಸಮರ್ಥ ಸುಲ್ತಾನನ ಕಾಲದಲ್ಲಿ ಅವನ ಒಬ್ಬ ಅಧಿಕಾರಿಯೋ ಅವನೊಬ್ಬ ಮಂತ್ರಿಯೋ ಯಾರೋ ಸಮರ್ಥನಾದಂತಹ ವ್ಯಕ್ತಿ ಸುಲ್ತಾನನ ವಿರುದ್ಧವೇ ಕೊಲೆ ಮಾಡುವಂತಹ, ದಂಗೆ ಹೇಳುವಂತಹ, ಯುದ್ಧ ಮಾಡುವ ಪ್ರವೃತ್ತಿನ ಬೆಳೆಸ್ಕೊಂಡು ಆತ ಅಧಿಕಾರಕ್ಕೆ ಬರುವ ಪ್ರಯತ್ನವನ್ನು ಮಾಡ್ತಾಯಿದ್ದ. ಈ ಕಾರಣಕ್ಕಾಗಿಯೇ 300 ವರ್ಷಗಳಲ್ಲಿ 5 ಸಂತತಿಗಳು ಆಳೋದಕ್ಕೆ ಇದು ಒಂದು ಕಾರಣ ಆಯಿತು. ಮತ್ತು ಅವರ ಒಂದು ಅಧಿಕಾರ, ಸಿಂಹಾಸನ ಡಿಪೆಂಡ್ ಆಗಿರ್ತಾ ಇದ್ದದ್ದೇ ಅವರ ಸ್ಟ್ರೆಂತ್ ಆಫ್ ದ ಸ್ವೋರ್ಡ್, ಅಂದರೆ ಅವರ ಕತ್ತಿಯ ಮೇಲೆ, ಅವರ ಒಂದು ಸೈನ್ಯದ ಮೇಲೆ ಅವರ ಒಂದು ಅಧಿಕಾರ ನಿಂತಿರ್ತಾ ಇತ್ತು. ಹೀಗಾಗಿ ಅಲ್ಲಿ ಸ್ಪಷ್ಟವಾದಂತಹ ಕಾನೂನುಗಳು ಇಲ್ಲದೆ ಹೋದಿದ್ದರಿಂದಾಗಿ ಅಧಿಕಾರಕ್ಕಾಗಿ ನಿರಂತರ ಯುದ್ಧಗಳು, ಕೊಲೆಗಳು ನಡೀತಾ ಇದ್ದದ್ದು ಈ ಒಂದು ದೆಹಲಿ ಸುಲ್ತಾನರ ಅವನತಿಗೆ ಮತ್ತೊಂದು ಪ್ರಮುಖ ಕಾರಣ ಅಂತೇಳಿ ಪರಿಗಣಿಸ್ಬೋದು. ನೆಕ್ಸ್ಟ್ ಒನ್ ಇಸ್ ಅಪೋಸಿಷನ್ ಫ್ರಮ್ ದ ರಜಪೂತ್ಸ್. ದೆಹಲಿ ಸುಲ್ತಾನರು ಆರಂಭದಿಂದ ಕೊನೆಯವರೆಗೂ ಸಹ ನಿರಂತರವಾಗಿ ರಜಪೂತರ ವಿರೋಧವನ್ನು ಎದುರಿಸ್ತಾ ಬಂದರು. ರಜಪೂತರು ಅಂತೇಳಿದ್ರೆ ಶೌರ್ಯ, ಸಾಹಸ, ದೇಶಾಭಿಮಾನಕ್ಕೆ ಮತ್ತೊಂದು ಹೆಸರೇ ರಜಪೂತರು ಅನ್ನೋ ರೀತಿಯಲ್ಲಿ ಇದ್ದರು. ಈ ಸ್ವಾಭಿಮಾನಿಗಳಾದಂತಹ, ಸ್ವತಂತ್ರ ಪ್ರಿಯರಾದಂತಹ ರಜಪೂತರು ವಿದೇಶಿಗರಾದಂತಹ ಆಫ್ಘನ್ನರು, ಟರ್ಕರ ವಿರುದ್ಧ, ಅಂದರೆ ದೆಹಲಿ ಸುಲ್ತಾನರ ವಿರುದ್ಧ ನಿರಂತರವಾಗಿ ಅವರು ಹೋರಾಟವನ್ನು ನಡೆಸ್ತಲೇ ಬಂದರು. ದೆಹಲಿ ಸುಲ್ತಾನರ ಆಳ್ವಿಕೆಗೆ ಇದ್ದಂಥ ಬಹುದೊಡ್ಡ ತೊಡಕು ಅಂದರೆ ರಜಪೂತರು. ತಮ್ಮ ದೆಹಲಿ ಸಿಂಹಾಸನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಸುಲ್ತಾನರು ನಿರಂತರವಾಗಿ ರಜಪೂತರೊಡನೆ ಯುದ್ಧ ಮಾಡಬೇಕಾದಂತಹ ಸನ್ನಿವೇಶ ಕ್ರಿಯೇಟ್ ಆಯಿತು. ಸಮರ್ಥನಿದ್ದಂಥವನು ಯಶಸ್ವಿ ಆಗ್ತಿದ್ದ, ಅಸಮರ್ಥನಾದ ಸುಲ್ತಾನ ರಜಪೂತರಿಂದ ಸೋಲನ್ನು ಅನುಭವಿಸಿದಂಥ ಪ್ರಸಂಗಗಳಿತ್ತು. ರಜಪೂತರು 300 ವರ್ಷಗಳ ಅವಧಿಯಲ್ಲಿ ಎಲ್ಲಿಯೂ ಸಹ ಅವರು ದೆಹಲಿ ಸುಲ್ತಾನರ ವಿರುದ್ಧ ಹೋರಾಡೋದಕ್ಕೆ ಸುಸ್ತಾಗಿಲ್ಲ, ನಿರಂತರವಾಗಿ ಹೋರಾಡ್ತಲೇ ಬಂದರು. ಆ ರಜಪೂತರ ನಿರಂತರ ದಂಗೆ ದೆಹಲಿ ಸುಲ್ತಾನರ ಸಾಮರ್ಥ್ಯವನ್ನು, ಖಜಾನೆಯನ್ನು, ಸೈನ್ಯವನ್ನು ಕುಗ್ಗಿಸ್ತಾ ಬಂತು.
ಹಾಗಾಗಿ ದೆಹಲಿ ಸುಲ್ತಾನರ ಅವನತಿಯಲ್ಲಿ ರಜಪೂತರ ಪಾತ್ರ ಬಹಳ ದೊಡ್ಡದಾಗಿರೋದನ್ನು ನಾವು ಕಾಣ್ತೀವಿ. ಈವನ್ ಅಲ್ಲಾವುದ್ದೀನ್ ಖಿಲ್ಜಿ ಮೊಹಮ್ಮದ್ ಬಿನ್ ತುಘಲಕ್ ಎಷ್ಟೇ ಸಮರ್ಥನಾದರೂ ಸಹ ಅವರು ಸಮರ್ಥ ಸುಲ್ತಾನರು ಅಂತ ಅನ್ಸ್ಕೊಂಡ್ರೂ ಸಹ ಅವರೂ ಸಹ ರಜಪೂತರಿಂದ ಒಂದಷ್ಟು ಹಿನ್ನಡೆಯನ್ನು ಅನುಭವಿಸಿದ್ದನ್ನು ನಾವು ಕಾಣ್ತೀವಿ. ನೆಕ್ಸ್ಟು ವೀಕ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಫಿರೋಜ್ ಶಾ ತುಘಲಕ್. ಫಿರೋಜ್ ಶಾ ತುಘಲಕ್ಕನ ಒಂದು ಅಸಮರ್ಥ ಆಡಳಿತ ಸಹ ಒಂದು ಪ್ರಮುಖ ಕಾರಣ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವನು ಉದಾರವಾದಿ ಪ್ರಜಾನುರಾಗಿ ಸುಲ್ತಾನನಾಗಿದ್ದ, ಅನೇಕ ಸುಧಾರಣೆಗಳನ್ನು ತಂದ ಅನ್ನೋದು ಒಂದು ಕಡೆಯಾದರೆ, ಅವನ ಅತಿಯಾದ ಪ್ರಜಾನುರಾಗಿ, ಫಾರ್ ಎಕ್ಸಾಂಪಲ್ ಆತನ ಗುಲಾಮರನ್ನು ಇಟ್ಕೊಳ್ಳುವಂತಹ ಪದ್ಧತಿ, ಉಲೇಮಾರನ್ನು ಆಡಳಿತದಲ್ಲಿ ಮತ್ತು ರಾಜಕೀಯದಲ್ಲಿ ಹಸ್ತಕ್ಷೇಪವನ್ನು ಮಾಡೋದಕ್ಕೆ ಅವಕಾಶವನ್ನು ನೀಡಿದ್ದು, ಅವನ ಈ ರೀತಿಯ ಕೆಲವೊಂದು ಆಡಳಿತಾತ್ಮಕ ಅಂಶಗಳೇನಿದೆ ಆ ಆಡಳಿತಾತ್ಮಕ ಅಂಶಗಳು ಪರೋಕ್ಷವಾಗಿ ದೆಹಲಿ ಸುಲ್ತಾನರ ಅವನತಿಗೆ ಕಾರಣ ಆಯಿತು. ಹಾಗಾಗಿ ಫಿರೋಜ್ ಶಾ ತುಘಲಕ್ ಒಂದು ರೀತಿ ಕಾರಣ ಆದರೆ, ಮತ್ತೊಂದು ರೀತಿಯಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಕಾರಣ ಆಗ್ತಾನೆ. ಅವನ ರಾಜಧಾನಿಯ ವರ್ಗಾವಣೆ ಆಗಿರ್ಬೋದು, ಮಂಗೋಲರ ಬಗ್ಗೆ ಆತ ಅನುಸರಿಸಿದಂತಹ ನೀತಿ ಇರಬಹುದು, ಆತನ ಒಂದು ಟೋಕನ್ ಕರೆನ್ಸಿ ಇರಬಹುದು, ಆತನ ಕಾಲದಲ್ಲಿ ನಡೆದಂತಹ ದಂಗೆಗಳು, ಅಸಮರ್ಥ ಆಡಳಿತ, ಇವೆಲ್ಲವೂ ಮತ್ತೊಂದು ಕಡೆ ಮೊಹಮ್ಮದ್ ಬಿನ್ ತುಘಲಕ್ ಸಹ ಅವನತಿಗೆ ಕಾರಣನಾದ ಅಂತೇಳಿ. ಮತ್ತೊಂದು ಅವರ ಧಾರ್ಮಿಕ ಮತಾಂಧ ನೀತಿ. ಇದು ನಾನು ಹಿಂದಿನ ಸೆಷನಲ್ಲಿ ಸಹ ಹೇಳಿದ್ದೆ. ಮುಸ್ಲಿಮಿಗರಾಗಿದ್ದಂತಹ ದೆಹಲಿ ಸುಲ್ತಾನರು ಇತರೆ ಧರ್ಮಗಳ ಬಗ್ಗೆ ಸಹನಾಶಕ್ತಿಯನ್ನು, ಸಹಿಷ್ಣುತಾ ಗುಣವನ್ನು ಹೊಂದಿರಲಿಲ್ಲ. ಅದರಲ್ಲೂ ಬಹಳಷ್ಟು ಮುಸ್ಲಿಮರು ಮತಾಂಧ ನೀತಿಯನ್ನು ಯಾವ ಮಟ್ಟಿಗೆ ಅನುಸರಿಸಿದ್ರು ಅಂದರೆ, ಮುಸ್ಲಿಮರನ್ನು ಬಿಟ್ಟು ಇತರೆ ಧರ್ಮೀಯರನ್ನು ದ್ವೇಷಿಸೋದಕ್ಕೆ ಆರಂಭ ಮಾಡಿದ್ರು. ಅತಿಯಾದ ಜಜಿಯಾ ತಲೆಗಂದಾಯವನ್ನು ಅವ್ರ ಮೇಲೆ ವಿಧಿಸಿದ್ರು. ಅನೇಕ ಹಿಂದೂ ಜೈನ ದೇವಾಲಯಗಳನ್ನು ನಾಶ ಮಾಡಿದ್ರು. ಅವುಗಳ ಜಾಗದಲ್ಲಿ ಮಸೀದಿಗಳನ್ನು ನಿರ್ಮಾಣ ಮಾಡಿದ್ರು. ಮುಸ್ಲಿಂ ಸಾಮ್ರಾಜ್ಯದಲ್ಲಿ ಇತರೆ ಧರ್ಮೀಯರು ವಾಸ ಮಾಡೋದೇ ಕಷ್ಟಕರ ಅನ್ನುವಂತಹ ನೀತಿಗಳನ್ನು ಜಾರಿಗೊಳಿಸಿದ್ರು. ಸೊ ಹೀಗೆ ಅವರ ಒಂದು ಮತಾಂಧ ನೀತಿ ಧಾರ್ಮಿಕವಾಗಿ ಸಾಮರ್ಥ್ಯ ಇಲ್ಲದೆ ಹೋದದ್ದು ಅನ್ಯ ಧರ್ಮೀಯರು ಅವನ ಅವನತಿಗೆ ಕಾರಣ ಆಗೋದಕ್ಕೆ ಮತ್ತೊಂದು ಕಾರಣ ಆಯಿತು. ಮತ್ತೊಂದು ವಿಶಾಲವಾದಂತಹ ಸಾಮ್ರಾಜ್ಯವನ್ನೇನೋ ಕಟ್ಟಿಬಿಟ್ರು, ಆದರೆ ಆ ವಿಶಾಲವಾದ ಸಾಮ್ರಾಜ್ಯವನ್ನು ನಿಯಂತ್ರಣ ಮಾಡೋದಕ್ಕೆ ಬೇಕಾದಂತಹ ಸೈನ್ಯ, ಆಡಳಿತ, ಖಜಾನೆ ಇರಲಿಲ್ಲ. ಸೊ ಇದು ಒಂದು ಕಾರಣ ಆಯಿತು. ವಿಶಾಲ ಸಾಮ್ರಾಜ್ಯವನ್ನು ಕಟ್ಟಿದಂತಹ ದೆಹಲಿ ಸುಲ್ತಾನರು ಅದನ್ನು ನಿಯಂತ್ರಣ ಮಾಡೋದಕ್ಕೆ ತುಂಬ ಕಷ್ಟಕರವಾಯಿತು. ಹೀಗಾಗಿ ದಂಗೆಗಳು ಆರಂಭ ಆದವು. ಒಂದು ಕಡೆ ದಂಗೆಯನ್ನು ಅಡಗಿಸೋದಕ್ಕೆ ಹೋದರೆ ಮತ್ತೊಂದು ಕಡೆ ದಂಗೆ ಆರಂಭ ಆಯಿತು. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಹೋದರೆ ಇನ್ನೊಂದು ಕಡೆ ದಂಗೆ ಆರಂಭ ಆಗ್ತಾಯಿತ್ತು. ಎಷ್ಟೋ ದಂಗೆಗಳಲ್ಲಿ ನಾಯಕತ್ವವನ್ನು ವಹಿಸಿದಂಥವರು ಆ ದಂಗೆ ಯಶಸ್ವಿಯಾಗಿ ಸ್ವತಂತ್ರ ಆಡಳಿತವನ್ನು ಆರಂಭ ಮಾಡಿದ್ರು. ಫಾರ್ ಎಕ್ಸಾಂಪಲ್ ಮೊಹಮ್ಮದ್ ಬಿನ್ ತುಘಲಕನ ಕಾಲದಲ್ಲಿ ಸುಮಾರು 22 ದಂಗೆಗಳು ಸಾಮ್ರಾಜ್ಯದಾದ್ಯಂತ ನಡೀತವೆ. ಹೀಗೆ ಅವರು ವಿಶಾಲವಾದ ಸಾಮ್ರಾಜ್ಯವನ್ನು ಕಟ್ಟಿ ಅದನ್ನು ನಿಯಂತ್ರಿಸಲು, ಅದನ್ನು ನಿರ್ವಹಣೆ ಮಾಡೋದಕ್ಕೆ ಅವರಲ್ಲಿ ಅಸಾಧ್ಯ ಆದದ್ದೂ ಸಹ ಅವರ ಅವನತಿಗೆ ಮತ್ತೊಂದು ಪ್ರಮುಖವಾದಂತಹ ಕಾರಣ ಆಯಿತು. ಜಾಗೀರ್ದಾರಿ ಪದ್ಧತಿ. ಈ ಜಾಗೀರ್ದಾರಿ ಪದ್ಧತಿ ಸಹ ಅವರ ಅವನತಿಗೆ ಇನ್ನೊಂದು ಕಾರಣ ಅಂತೇಳಿ ಕರೆಯುವುದು. ದೆಹಲಿ ಸುಲ್ತಾನರು ತಮ್ಮ ಅಧಿಕಾರಿಗಳಿಗೆ, ಸೇನಾನಿಗಳಿಗೆ, ರಾಜ್ಯಪಾಲರಿಗೆ ವೇತನದ ಬದಲಿಗೆ ಜಾಗೀರುಗಳನ್ನೇ ಕೊಡುವ ಪದ್ಧತಿಯನ್ನು ಜಾರಿಗೆ ತಂದರು. ಈ ಜಾಗೀರುಗಳನ್ನು ಯಾವಾಗ ಕೊಟ್ಟರು, ಜಾಗೀರುಗಳ ಆದಾಯವೆಲ್ಲ ಜಾಗೀರ್ದಾರರಿಗೆ ಹೋಗ್ತಾ ಇತ್ತೆ ಹೊರತು ದೆಹಲಿ ಸುಲ್ತಾನರಿಗೆ ಬರ್ತಾ ಇರಲಿಲ್ಲ. ಇದರಿಂದಾಗಿ ಕ್ರಮೇಣ ಜಾಗೀರ್ದಾರರು ಪ್ರಬಲರಾಗ್ತಾ ಇದ್ರು, ಸುಲ್ತಾನರು ವೀಕ್ ಆಗ್ತಿದ್ರು ಫೈನಾನ್ಷಿಯಲಿ. ಇದನ್ನು ಅಲ್ಲಾವುದ್ದೀನ್ ಖಿಲ್ಜಿ ರದ್ದುಪಡಿಸ್ತಾ, ಈ ಒಂದು ನ್ಯೂನತೆಯನ್ನು ಪರಿಗಣಿಸಿ ಅಲ್ಲಾವುದ್ದೀನ್ ಖಿಲ್ಜಿ ಜಾಗೀರು ಪದ್ಧತಿಯನ್ನು ರದ್ದುಪಡಿಸ್ತಾ, ಆದರೆ ಫಿರೋಜ್ ಶಾ ತುಘಲಕ್ ಮತ್ತೆ ಅದನ್ನು ಇಂಪ್ಲಿಮೆಂಟ್ ಮಾಡಿ. ಹೀಗಾಗಿ ಈ ಜಾಗೀರ್ದಾರಿ ಪದ್ಧತಿ ಸಹ ಪರೋಕ್ಷವಾಗಿ ದೆಹಲಿ ಸುಲ್ತಾನರ ಅವನತಿಗೆ ಕಾರಣ ಆಯಿತು ಅಂತೇಳಿ ಹೇಳಬಹುದು. ಹಾಗೆಯೇ ತೈಮೂರನ ದಾಳಿ 1398ರಲ್ಲಿ ಫಿರೋಜ್ ಶಾ ತುಘಲಕನ ಅವನತಿಯ 10 ವರ್ಷಗಳ ನಂತರ ತೈಮೂರ್, ಮಂಗೋಲರ ನಾಯಕನಾದಂತಹ ತೈಮೂರ್ ದೆಹಲಿಯ ಮೇಲೆ ದಾಳಿಯನ್ನು ನಡೆಸ್ತಾನೆ. ಈ ಹಿಂದೆ ಅನೇಕ
ಮಂಗೋಲ್ ನಾಯಕರು ದಾಳಿ ನಡೆಸಿದ್ರು ಸಹ ಅದು ಅಷ್ಟೊಂದು ಎಫೆಕ್ಟನ್ನು ಉಂಟು ಮಾಡಿರಲಿಲ್ಲ. ಬಟ್ ತೈಮೂರನ ದಾಳಿ ಎಷ್ಟು ದೊಡ್ಡ ಪರಿಣಾಮವನ್ನು ಸುಲ್ತಾನರ ಆಡಳಿತದ ಮೇಲೆ ಉಂಟಾಗುತ್ತೆ ಅಂತ ಹೇಳಿದ್ರೆ, ಇಡೀ ದೆಹಲಿ ನಾಶ ಆಗುತ್ತೆ, ದೆಹಲಿಯ ಸಂಪತ್ತು ನಾಶ ಆಗುತ್ತೆ. ಇಲ್ಲಿವರೆಗೂ ಅದೇ ಮಂಗೋಲರು ಸಂಪತ್ತನ್ನು ದೋಚ್ಕೊಂಡು ಹೋಗ್ತಾಯಿದ್ರು. ಆದರೆ ತೈಮೂರ್ ಸಂಪತ್ತನ್ನು ದೋಚ್ಕೊಂಡು ಹೋಗಲಿಲ್ಲ. ದೆಹಲಿಯನ್ನು, ಸುತ್ತಮುತ್ತಲಿನ ಪ್ರದೇಶಗಳನ್ನು ವಶಪಡಿಸಿಕೊಂಡು ಸಂಪತ್ತನ್ನು ದೋಚುವುದರ ಜೊತೆಗೆ ರಾಜಕೀಯವಾಗಿ ಪ್ರಾಬಲ್ಯವನ್ನು ಸ್ಥಾಪನೆ ಮಾಡೋ ಪ್ರಯತ್ನ ಮಾಡ್ದ. ತನ್ನ ಗವರ್ನರ್ಗಳನ್ನು ನೇಮಕ ಮಾಡಿ ಅವು ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳನ್ನು ನಿಯಂತ್ರಿಸೋದಕ್ಕೆ ಆರಂಭ ಮಾಡ್ದ. ಹಾಗಾಗಿ ತೈಮೂರನ ದಾಳಿ ಬಹುದೊಡ್ಡ ಎಫೆಕ್ಟನ್ನು ಸುಲ್ತಾನ ಸಾಮ್ರಾಜ್ಯದ ಮೇಲೆ ಬೀರ್ತು. ಹೀಗಾಗಿ ದೆಹಲಿ ಸುಲ್ತಾನರ ಅವನತಿಗೆ ಕಾರಣವಾದಂತಹ ಅಂಶಗಳಲ್ಲಿ ತೈಮೂರನ ದಾಳಿ ಸಹ ಒಂದು ಬಹುದೊಡ್ಡ ನೇರ ಕಾರಣ ಆಯಿತು ಅಂಥೇಳಿ ಹೇಳಬಹುದು. ಇದರ ಜೊತೆಗೆ ತೈಮೂರನ ನಂತರ ಸೈಯದ್ ಮತ್ತು ಲೋಧಿ ಸಂತತಿಗಳು ಆಳ್ವಿಕೆಯನ್ನು ನಡೆಸ್ತವೆ. ಅವು ಸಂಪೂರ್ಣವಾಗಿ ವೀಕ್ ಆಗಿರ್ತವೆ, ಯಾಕೆಂದರೆ ತೈಮೂರನ ದಾಳಿ ಅಷ್ಟು ಎಫೆಕ್ಟನ್ನು ನೀಡಿತ್ತು. ಅದರ ಜೊತೆಗೆ ಸೈಯದರು ಮತ್ತು ಲೋಧಿ ಸಂತತಿಯ ಸುಲ್ತಾನರ ಅಸಮರ್ಥತೆ ಈಗಾಗಲೇ ದೆಹಲಿ ಸುಲ್ತಾನರ ಅವನತಿ ಅನ್ನುವಂಥದ್ದು ಸ್ಪೀಡ್ ಆಗಿತ್ತು, ವೇಗವನ್ನು ಪಡ್ಕೊಂಡಿತ್ತು. ಇಂತಹ ಸಂದರ್ಭದಲ್ಲಿ ದೆಹಲಿಗೆ ಮತ್ತೊಂದು ರಾಜಕೀಯ ಪೆಟ್ಟು ಬೀಳುತ್ತೆ 1526ರಲ್ಲಿ. ಕಾಬೂಲಿನ ಅಮೀರನಾಗಿದ್ದಂತಹ ಬಾಬರ್ ದೆಹಲಿಯ ಮೇಲೆ ಅಥವಾ ಭಾರತದ ಮೇಲೆ ದಾಳಿಯನ್ನು ನಡೆಸ್ತಾನೆ. ಈ ಬಾಬರನ ದಾಳಿ ಭಾರತದಲ್ಲಿ ದೆಹಲಿ ಸುಲ್ತಾನರ ಆಳ್ವಿಕೆಯನ್ನು ಕೊನೆಗೊಳಿಸುತ್ತೆ. ಲೋಧಿ ಸಂತತಿಯ ಕೊನೆಯ ಸುಲ್ತಾನನಾದಂತಹ ಇಬ್ರಾಹಿಂ ಲೋಧಿ ಮತ್ತು ಬಾಬರನ ನಡುವೆ ಒಂದು ಐತಿಹಾಸಿಕ ಯುದ್ಧ ನಡೆಯುತ್ತೆ, 1ನೇ ಪಾಣಿಪಟ್ ಕದನ. ಈ ಒಂದು ಕದನದಲ್ಲಿ ಬಾಬರ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಕೊಂದು ಹಾಕಿ ದೆಹಲಿ ಸುಲ್ತಾನರ ಆಳ್ವಿಕೆಗೆ ಒಂದು ಅಂತ್ಯವನ್ನು ಹಾಡ್ತಾನೆ. ಸೊ ಹೀಗಾಗಿ ಒಂದು ಕಡೆ ತೈಮೂರನ ದಾಳಿ ಅರ್ಧ ಅವನತಿಯನ್ನು ಮಾಡಿದರೆ, ಬಾಬರನ ದಾಳಿ ಪಾಣಿಪಟ್ ಕದನ ಸಂಪೂರ್ಣವಾಗಿ ದೆಹಲಿ ಸುಲ್ತಾನರ ಅವನತಿಗೆ ಕಾರಣ ಆಗುತ್ತೆ. 1526ರಲ್ಲಿ ದೆಹಲಿ ಸುಲ್ತಾನರ ಅವನತಿ ಆಗುತ್ತೆ. ಸುಮಾರು 320 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದಂತಹ ಸುಲ್ತಾನರ ಅವನತಿಯ ನಂತರ ದೆಹಲಿಯಲ್ಲಿ ಮತ್ತೊಂದು ಹೊಸ ಶಕೆ, ಮತ್ತೊಂದು ಮುಸ್ಲಿಂ ಆಳ್ವಿಕೆ ಆರಂಭ ಆಗುತ್ತೆ ಬಾಬರನ ಮೂಲಕ. ಬಾಬರ್ ಮುಘಲ್ ಸಂತತಿಯನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಮೊಘಲರ ಆಳ್ವಿಕೆ ದೆಹಲಿಯಲ್ಲಿ ಆರಂಭ ಆಗುತ್ತೆ. ಸೊ ಹೀಗೆ ವಿದ್ಯಾರ್ಥಿಗಳೇ, ಈ ಮೇಲಿನ ಎಲ್ಲ ಅಂಶಗಳು, ನಾವು ಎರಡೂ ಸೆಷನ್ನಿನಲ್ಲಿ ಅಧ್ಯಯನ ಮಾಡಿದಂಥ ಈ ಎಲ್ಲ ಅಂಶಗಳು ದೆಹಲಿ ಸುಲ್ತಾನರ ಅವನತಿಗೆ ಹಲವು ರೀತಿಯಲ್ಲಿ ಕೆಲವೊಂದು ಅಂಶಗಳು ಪ್ರತ್ಯಕ್ಷವಾಗಿ ಕಾರಣ ಆಗಿದರೆ, ಮತ್ತೊಂದು ಕೆಲವು ಅಂಶಗಳು ಪರೋಕ್ಷವಾಗಿ ದೆಹಲಿ ಸುಲ್ತಾನರ ಅವನತಿಗೆ ಕಾರಣ ಆಗ್ತವೆ. ಸೊ ಇದಿಷ್ಟು ಅಂಶಗಳು ದೆಹಲಿ ಸುಲ್ತಾನರ ಅವನತಿಗೆ ಪ್ರಮುಖ ಕಾರಣಗಳು. ಧನ್ಯವಾದಗಳು.